ನಮಸ್ಕಾರ, ವಿವಿಸಿ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ದೀಪ್ತಿ ಪ್ರಭಾಕರ್. ಈಗ ಹೆಡ್ಲೈನ್ಸ್. ತಾಲೂಕು ತಹಶೀಲ್ದಾರ್ ಯಾವುದೇ ಕರ್ತವ್ಯ ನಿರ್ವಹಿಸುತ್ತಿಲ್ಲ, ರೈತರನ್ನು ಅಲೆದಾಡಿಸುತ್ತಿದ್ದಾರೆ ವಿನಃ ಕೆಲಸ ಮಾಡುತ್ತಿಲ್ಲ. ಅಧಿಕಾರಿಗಳ ವಿರುದ್ಧ ಶಾಸಕ ಎಚ್.ಡಿ. ರೇವಣ್ಣ ಗರಂ. ಸಣ್ಣ ಪುಟ್ಟ ಕಾರಣ ಮುಂದಿಟ್ಟು ಧಿಕ್ಕಾರ ಕೂಗುವುದು ತಪ್ಪು, ಶಾಸಕರ ವಿರೋಧದ ನಡೆ ಸರಿಯಲ್ಲ. ಗೀಜಿಹಳ್ಳಿ ಧರ್ಮಶೇಖರ್ ಎಚ್ಚರಿಕೆ. ಮನೆಯೊಳಗೆ ನುಗ್ಗಿ ಮಗು ಅಪಹರಣಕ್ಕೆ ಯತ್ನ, ಗ್ರಾಮಸ್ಥರ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರೀ ಅನಾಹುತ. ಅರಕಲಗೂಡು ತಾಲೂಕಿನ ಬೆಟ್ಟದಳ್ಳಿ ಗ್ರಾಮದಲ್ಲಿ ಘಟನೆ. ಹೊಳೆನರಸೀಪುರ ತಾಲೂಕಿನಲ್ಲಿ ದಂಡಾಧಿಕಾರಿಗಳು ಸರಿಯಾದ ಕೆಲಸ ಮಾಡುತ್ತಿಲ್ಲ, ರೈತರನ್ನು ಕಚೇರಿಗೆ ಅಲೆದಾಡಿಸುತ್ತಿದ್ದಾರೆ ಎಂದು ಶಾಸಕ ಎಚ್.ಡಿ. ರೇವಣ್ಣ ಆರೋಪಿಸಿದ್ದಾರೆ. ಹೊಳೆನರಸೀಪುರದ ಪುರಸಭಾ ಕಚೇರಿಯಲ್ಲಿ ಆಡಳಿತಾಧಿಕಾರಿ ಜಗದೀಶ್ ಗಂಗಣ್ಣನವರಿಗೆ ತಿಳಿಸಿದ ಅವರು, ಬಡವರ ಕೆಲಸ ಯಾರೇ ಮಾಡದೆ ಹೋದ್ರೆ ನಾನು ಸುಮ್ಮನೆ ಇರುವುದಿಲ್ಲ. ಹೊಳೆನರಸೀಪುರದ ಪುರಸಭಾ ವ್ಯಾಪ್ತಿಯಲ್ಲಿ ಸುಮಾರು 1,000 ಮನೆಗಳನ್ನ ಬಡವರಿಗೆ ಕಟ್ಟಿಸಿಕೊಟ್ಟಿದ್ದೇವೆ. ಪಾರ್ಕ್ಗಳನ್ನ ಅಭಿವೃದ್ಧಿ ಮಾಡಿ ಪಾರ್ಕ್ಗಳಲ್ಲಿ ಮಕ್ಕಳಿಗೆ ಆಟೋಪಕರಣಗಳ ವಸ್ತುಗಳನ್ನು ಹಾಕಿ ಉತ್ತಮವಾದ ಗಿಡ ಗಂಟೆಗಳನ್ನ ಬೆಳೆಸಿ ಪಾರ್ಕ್ ಸುಂದರವಾಗಿ ಕಾಣಲು ಶ್ರಮ ವಹಿಸಿದ್ದೇವೆ ಎಂದ ಅವರು ಪುರಸಭಾ ಮುಖ್ಯಾಧಿಕಾರಿಗಳಿಗೆ ಹೇಳಿದರು. ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಿ ಪಾರ್ಕ್ಗಳಲ್ಲಿ ಮಕ್ಕಳಿಗೆ ಆಟೋಪಕರಣಗಳ ವಸ್ತುಗಳನ್ನು ಹಾಕಿ ಉತ್ತಮವಾದ ಗಿಡ ಗಂಟೆಗಳನ್ನ ಬೆಳೆಸಿ ಪಾರ್ಕ್ ಸುಂದರವಾಗಿ ಕಾಣಲು ಶ್ರಮ ವಹಿಸಿ ಎಂದು ಪುರಸಭಾ ಮುಖ್ಯಾಧಿಕಾರಿಗಳಿಗೆ ತಿಳಿಸಿದರು. 464 ಕೋಟಿ ಬೈಪಾಸ್ ಕೊಡ್ತಿದ್ದಾರೆ, ಅದು ಲ್ಯಾಂಡ್ ಅಕ್ವಿಷನ್ ಆಗಬೇಕು. ಆ ಲ್ಯಾಂಡ್ ಅಕ್ವಿಷನ್ ಏನೈತೆ ನೋಡೋಣ, ಬಾಕಿ ಇನ್ನೇನೇ ಕೆಲಸಗಳು ಮಾಡಿಸೋಣ. ಅಡ್ಮಿನಿಸ್ಟ್ರೇಟಿವ್ ಇವತ್ತು ಬಂದು ಅವ್ರು ಬಿಡುವಿನ ಕೆಲಸದಲ್ಲಿ ಬಂದು ನಾನು ಅಷ್ಟೇ ಅಸೆಂಬ್ಲಿಗೆ ಹೋಗ್ಬೇಕಾಯಿತು. ಸರ್ ಇನ್ನು ಮಾರ್ಚ್ 31 ಮಾಡಿದವ್ರಿಗೆ ಇವರಿಗೆಲ್ಲ ಸಂಬಳ ಕೊಡೋಕ್ಕಾಗುತ್ತೆ, ನಮ್ಮಿಂದ ಅಡ್ಮಿನಿಸ್ಟ್ರೇಟಿಂದ ತೊಂದರೆ ಆಗಬಾರ್ದು ಅಂತ ಅವ್ರು ರಿಕ್ವೆಸ್ಟ್ ಮಾಡೋರಿಗೆ ಪಾಪ ಬೆಳಗ್ಗೆ 8:30ಗೆ ಬಂದವರು. ಭಗವಂತ ಅವ್ರಿಗೆ ಅವ್ರ ಕುಟುಂಬಕ್ಕೆ ಈ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರು ಮಾಡಿ ಕಂದಾಯ ಇಲಾಖೆಯಲ್ಲಿ ಇವತ್ತು ನಡೀತಾ ಇರೋದು ನಾನು ಸಪ್ರೇಟಾಗಿ ಹೇಳ್ತೀನಿ. ಅವರು ಅಂಥ ಅವಕಾಶ ಕೊಡಬಾರ್ದು. ನಮ್ಮ ತಹಸೀಲ್ದಾರು ಅಷ್ಟೇ ಬಡವರ ಬಗ್ಗೆ ಕಣ್ಣೇ ಇಲ್ಲ, ಹತ್ತಿರುತ್ತಾರೆ. ನಾಳೆ ಹೋಯ್ತೀನಿ ಮೀಟಿಂಗು, ತಹಸೀಲ್ದಾರ್ ಏನೋ ತಿಳ್ಕೊಂಡಿರ್ಬೋದು. ನಾನು ಬಡವರ ಕೆಲಸ ಯಾರೇ ಮಾಡಿದೆ ಹೋದರೆ ನಾನಂತೂ ಬಿಡಲ್ಲ. ಒಂದೊಂದು ತಿಂಗಳು ಖಾತೆ ಮಾಡಿಕೊಡೋಕ್ಕೆ ಏನು ತಿರುಗಿಸ್ತಾರೆ, ಯಾಕೆ ತಿರುಗಬೇಕು? ಮೊನ್ನೆ ಬಂದು 1.5 ತಿಂಗಳು ಕಾಲ DCA ಕೂತ್ಕೊಂಡು ಎಲ್ಲರೂ ಆಫೀಸರ್ ಕರೆಸಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಮ್ಮೆಲ್ಲ ಇವರ ಅಧಿಕಾರಿಗಳೆಲ್ಲ ಜನ ಕರ್ಕೊಂಡು ಪಂಚಲು ಮಾಡಿರ್ತಾರೆ. ನಮ್ಮ ಮನಸ್ಸು ಕೂಡ ಸ್ವಚ್ಛವಾಗಿರುತ್ತೆ, ಚೆನ್ನಾಗಿರುತ್ತೆ, ಜನ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ. ಜನರಿಗೆ ನೇರವಾಗಿ ಕಾಣಿಸೋದು ಯಾವುದಪ್ಪ ಅಂದರೆ 1 ಸ್ವಚ್ಛತೆ, 2 ಕುಡಿಯೋ ನೀರು, 3 ಬೀದಿ ದೀಪ ಮತ್ತು ರಸ್ತೆ. ಇವುಗಳನ್ನ ನಾವು ಕರೆಕ್ಟಾಗಿ ಕೊಟ್ಬಿಟ್ರೆ ಜನರ ಒಂದು ಗೌರವಕ್ಕೆ ಮತ್ತು ಜನರ ಪ್ರೀತಿಗೆ ಪಾತ್ರರಾಗ್ತೀವಿ. ಮಾನ್ಯ ಶಾಸಕರು ಹೇಳಿದಂಥ ಎಲ್ಲ ಸಲಹೆ ಸೂಚನೆಗಳನ್ನು ನಾವು ಕಡ್ಡಾಯವಾಗಿ ಪಾಲಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ ಸರ್. ತಮಗೆ ಭರವಸೆನ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ UN ಶಿವಶಂಕರ್, ಮ್ಯಾನೇಜರ್ ಜಯಲಕ್ಷ್ಮಿ, ಪರಿಸರ ಇಂಜಿನಿಯರ್ ರುಚಿದರ್ಶಿನಿ, ಅಧಿಕಾರಿಗಳಾದ ರಮೇಶ್, ಪಂಕಜ, ರೆವಿನ್ಯೂ ಇಲಾಖೆಯ ಸುನಿಲ್, ಮನು ಇನ್ನಿತರರು ಹಾಜರಿದ್ದರು. ಸಣ್ಣ ಪುಟ್ಟ ಕಾರಣ ಮುಂದಿಟ್ಟು ಶಾಸಕರಿಗೆ ಧಿಕ್ಕಾರ ಕೂಗುವುದನ್ನು ನಾವು ಸಹಿಸುವುದಿಲ್ಲ ಎಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಗೀಜಿಹಳ್ಳಿ ಧರ್ಮಶೇಖರ್ ಎಚ್ಚರಿಕೆ ನೀಡಿದ್ದಾರೆ. ಕ್ಷೇತ್ರದಲ್ಲಿ ನಡೆಯುತ್ತಿರುವ ವಿವಿಧ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಸಲಹೆ ನೀಡಿ ತಪ್ಪಲ್ಲ, ಆದರೆ ಸ್ಥಳಾಂತರಗೊಂಡಿರುವ ನಗರದ KSRTC ತಾತ್ಕಾಲಿಕ ಬಸ್ ನಿಲ್ದಾಣದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಎಂದು ಆರೋಪಿಸಿ ಜೆಡಿಎಸ್ ಮುಖಂಡ NR ಸಂತೋಷ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಕುರಿತು ಪ್ರತಿಕ್ರಿಯಿಸಿ ಮಾತನಾಡುತ್ತಾ, ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಬೇಕಾದರೆ ಸಣ್ಣ ಪುಟ್ಟ ಅಡೆತಡೆ, ತೊಂದರೆ ಎದುರಾಗುತ್ತವೆ. ಇದನ್ನು ಅರಿಯದೆ ಕೇವಲ ರಾಜಕೀಯ ದುರುದ್ದೇಶ ಇಟ್ಟುಕೊಂಡು ಶಾಸಕರ ವಿರುದ್ಧ ಪ್ರತಿಭಟನೆ ನಡೆಸುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಗರದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಿಸಲು ಶಾಸಕರು 35 ಕೋಟಿ ರು ಅನುದಾನ ತಂದು ಹಲವು ತಿಂಗಳೇ ಕಳೆದಿವೆ. ಈ ಹಿನ್ನೆಲೆಯಲ್ಲಿ ಕಾಮಗಾರಿ ಕೈಗೆತ್ತಿಕೊಂಡಿರುವ ಬಸ್ ನಿಲ್ದಾಣವನ್ನು ಡಿಪೋ ಪಕ್ಕಕ್ಕೆ ತಾತ್ಕಾಲಿಕವಾಗಿ ಸ್ಥಳಾಂತರ ಮಾಡಲಾಗಿದೆ. ಇದು ಹೊಸ ಬಸ್ ನಿಲ್ದಾಣ ಕಾಮಗಾರಿ ಮುಗಿಯುವವರೆಗೆ ಮಾತ್ರ. ಇವತ್ತು ಇಲ್ಲಿ ಹೊಸದಾಗಿ KSRTC ಬಸ್ ನಿಲ್ದಾಣ ಮಾಡಿದ್ದೀವಿ. ನಿನ್ನೆ ಕೆಲವು ಗೊಂದಲಗಳಿದ್ದು, ಏನು ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಗೊಂದಲಗಳಿದ್ದು, ನೀವು ಟೀಕೆ ಮಾಡಿದ್ರು ಸರಿ ಇದೆ, ಕೆಲವು ವಿಚಾರಗಳು ಸರಿ ಇದೆ. ಇವತ್ತು ಇಲ್ಲಿ ನೀವು ಏನು ಹೇಳಿದ್ರಿ, ಟಾಯ್ಲೆಟ್ ಇಲ್ಲ, ಜೆಂಟ್ಸಿಗಿಲ್ಲ ಮತ್ತು ಲೇಡೀಸ್ಗಿಲ್ಲ ಅಂತ ಹೇಳಿದ್ರಿ.
ಜೆಂಟ್ಸಿಗೆ 4 ಟಾಯ್ಲೆಟ್ ರೂಮ್ ಇದೆ, ಲೇಡೀಸ್ 3 ಇದೆ. ನಾಳೆ ನಾಡಲ್ಲಿ ಮತ್ತೆ ಒಂದು 3 ಟಾಯ್ಲೆಟ್ ರೂಮು, ಮತ್ತು ಲೇಡೀಸಿಗೆ ಮತ್ತೆ ಟಾಯ್ಲೆಟ್ ರೂಮು. ಅದಲ್ಲದೆ ಏನು ಬಾಣಂತಿಯರಿಗೆ ಆ ಮಗು ಹಾಲು ಕುಡಿಸೋಕ್ಕಿರ್ಬೋದು, ನೆರಳಿರ್ಬೋದು, ಅದಕ್ಕೂ ಪ್ರತ್ಯೇಕವಾಗಿ ಒಂದು ಶೆಡ್ ಥರ ಕೊಠಡಿ ಮಾಡೋಕ್ಕೂ ಸಹ ನಾವು ಇಂಜಿನಿಯರ್ ಸಾಹೇಬರು ಕಳಿಸಿದ್ದೀವಿ. ಸಾಲದಕ್ಕೆ KSRTC ಮ್ಯಾನೇಜರ್ ಇದ್ದಾರೆ. ಅದಲ್ಲದೆ ಇದರಲ್ಲಿ ನಾವು ವೆಟ್ ಮಿಕ್ಸ್ ಹಾಕಿದ್ದೀವಿ. ವೆಟ್ ಮಿಕ್ಸ್ ಮೇಲೆ ನಾಳೆಯಿಂದ ಒಂದು ಡಾಂಬರ್ ಏನಿದೆ ಪುಡಿ ತಂದು ಹಾಕಿ ಇಲ್ಲಿ ಯಾವುದೇ ರೀತಿ ಧೂಳು ಬರ್ತಾ ಇದೆ, ಬರಲ್ಲ ಅನ್ನೋದಲ್ಲ. ಈಗ ಒಂದು ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ತೆಗೆದಾಗ ಏನಾಗುತ್ತೆ ಅಂದರೆ, ಫೌಂಡೇಶನ್ ತೆಗೆದು ಮನೆ ಕಟ್ಟೋರ್ಗು ನಾನಾ ರೀತಿ ಸಮಸ್ಯೆಗಳು ಇರ್ತದೆ. ಯಾಕೆಂದರೆ ಗಂಡ ಒಂದು ಪ್ಲ್ಯಾನ್ ಮಾಡ್ತಾರೆ, ಹೆಂಡತಿ ಒಂದು, ಮಗ ಒಂದು ಪ್ಲ್ಯಾನ್ ಮಾಡ್ತಾರೆ. ಅರಸೀಕೆರೆ ಇತಿಹಾಸದಲ್ಲಿ ಬಸ್ ಸ್ಟ್ಯಾಂಡ್ ಇರಲಿಲ್ಲ, ಮೂಲಭೂತ ಸೌಕರ್ಯ. ಈ ವೇಳೆ ಜಾಜೂರು ಸಿದ್ದೇಶ್, ಡಿಪೋ ಮ್ಯಾನೇಜರ್ ಕೃಷ್ಣಪ್ಪ, ವಿರೂಪಾಕ್ಷಯ್ಯ, ಇಂಜಿನಿಯರ್ ಶ್ರೀಧರ್ ಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ಅರಕಲಗೂಡು ತಾಲೂಕಿನ ಬೆಟ್ಟದಳ್ಳಿ ಗ್ರಾಮದಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ನೇರವಾಗಿ ಮನೆಗೆ ನುಗ್ಗಿ ಮಗುವನ್ನು ಅಪಹರಿಸಲು ಯತ್ನಿಸಿದ್ದು, ಸದ್ಯ ಗ್ರಾಮಸ್ಥರ ಸಮಯ ಪ್ರಜ್ಞೆಯಿಂದ ಮಗು ಪಾರಾಗಿರುವ ಘಟನೆ ನಡೆದಿದೆ. ಬೆಟ್ಟದಳ್ಳಿ ಗ್ರಾಮದ ಮನೆಯೊಂದರಲ್ಲಿ ಮಗು ಆಟವಾಡುತ್ತಿದ್ದ ಸಂದರ್ಭದಲ್ಲಿ ಯಾರೂ ಇಲ್ಲದನ್ನ ಗಮನಿಸಿದ ಆರೋಪಿಯು ಒಳನುಗ್ಗಿ ಮಗುವನ್ನು ಎತ್ತಿಕೊಂಡು ಓಡಲು ಯತ್ನಿಸಿದ್ದಾನೆ. ಮಗುವಿನ ಚೀರಾಟ ಹಾಗೂ ಮನೆಯವರ ಕೂಗಾಟ ಕೇಳಿ ತಕ್ಷಣವೇ ಎಚ್ಚೆತ್ತ ಗ್ರಾಮಸ್ಥರು ಆರೋಪಿಯನ್ನ ಬೆನ್ನಟ್ಟಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಆಕ್ರೋಶಗೊಂಡ ನೂರಾರು ಜನರು ಸ್ಥಳದಲ್ಲಿ ಜಮಾಯಿಸಿ ಆರೋಪಿಗೆ ತೀವ್ರವಾಗಿ ಧರ್ಮದೇಟು ನೀಡಿದ್ದಾರೆ. ಬಳಿಕ ವಿಷಯವನ್ನು ಪೊಲೀಸರಿಗೆ ಮುಟ್ಟಿಸಲಾಗಿದ್ದು, ಸ್ಥಳಕ್ಕೆ ಧಾವಿಸಿದ ಅರಕಲಗೂಡು ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಅಪರಿಚಿತರು ಗ್ರಾಮದೊಳಗೆ ಅಥವಾ ಓಣಿಗಳಲ್ಲಿ ಅನುಮಾನಾಸ್ಪದವಾಗಿ ಸುಳಿದಾಡುತ್ತಿದ್ದರೆ ತಕ್ಷಣವೇ ಎಚ್ಚೆತ್ತುಕೊಳ್ಳುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ನಮಸ್ಕಾರ. ನಾವು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಬೆಟ್ಟದಳ್ಳಿ ಗ್ರಾಮದಿಂದ ದಿನಾಂಕ 26/3/2026ರಂದು ಸುಮಾರು ರಾತ್ರಿ 8:30 ಸಮಯದಲ್ಲಿ ನಮ್ಮ ಮನೆಯ ಮುಂದಾಗ ನಮ್ಮ ಮಗಳು ಈ ಜಾಗದಲ್ಲಿ ಆಟ ಆಡ್ತಾ ಇದ್ದಾಗ ಅಪರಿಚಿತ ವ್ಯಕ್ತಿ ಒಬ್ಬ ಮನೆಯೊಳಗೆ ಏಕಾಏಕಿ ನುಗ್ಗಿ ಪಾಪುನ ಎತ್ಕೊಳ್ಳೋಕ್ಕೆ ಇದು ಮಾಡಿರ್ತಾನೆ. ಆ ಸಮಯದಲ್ಲಿ ನಮ್ಮ ತಾಯಿ ಇದ್ದಂಥವರು ಕಿರ್ಚಿಕೊಂಡ ತಕ್ಷಣ ಆ ಪಕ್ಕದ ಮನೆಯವ್ರು ಬಂದ ತಕ್ಷಣ ಆ ಅಪರಿಚಿತ ವ್ಯಕ್ತಿ ಆ ಬೇಲಿಯಿಂದ ಹಾರೋಗಿರ್ತಾನೆ. ಮತ್ತು ಅವನು ಯಾರು ಏನು ಅಂತ ಗೊತ್ತಿರೋದಿಲ್ಲ. ನಾವು ಅದಾದ ನಂತರ 112ಗೆ ಇವೆಂಟ್ ಹಾಕಿ ಪೊಲೀಸ್ನವರು ಸಹ ಬಂದು ಅವ್ರನ್ನ ವಶಪಡಿಸಿಕೊಂಡು ವೈದ್ಯಕೀಯ ವೆಚ್ಚದ ಹಣವನ್ನ ಮಂಜೂರು ಮಾಡಿಕೊಡುವಂತೆ ಕೋರಿ ಶಿಕ್ಷಕರ ಸಂಘ ಹಾಗೂ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ತಾಲೂಕು ಪಂಚಾಯಿತಿ ಇಒ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ ಮಾತನಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ವೈದ್ಯಕೀಯ ವೆಚ್ಚದ ಬಿಲ್ಗಳಿಗೆ 2022-23ನೇ ಸಾಲಿನಿಂದ ಈವರೆಗೂ ಹಣ ಬಿಡುಗಡೆಯಾಗಿಲ್ಲ. ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದ ಶಿಕ್ಷಕರು ಲಕ್ಷಾಂತರ ರು ಸಾಲ ಮಾಡಿ ಚಿಕಿತ್ಸೆ ಪಡೆದಿದ್ದು, ಸಾಲ ತೀರಿಸಲಾಗದೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಪ್ರಸ್ತುತ ಸಾಲಿನಲ್ಲಿ 198 ಲಕ್ಷ ರು ಅನುದಾನ ಬಿಡುಗಡೆಯಾಗಿದ್ದು, ಸಹಿ ಮಾಡಿ ಬಿಲ್ಲುಗಳನ್ನ ಪಾಸ್ ಮಾಡಿ ಶಿಕ್ಷಕರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ತಾಲೂಕು ಪಂಚಾಯಿತಿ ಇಒ ಅವರಿಗೆ ಮನವಿ ಸಲ್ಲಿಸಿರುವುದಾಗಿ ತಿಳಿಸಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಅರಕಲಗೂಡು ಘಟಕ. ನಾವು ಇವತ್ತು ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಒಂದು ಮನವಿಯನ್ನು ಕೊಡಬೇಕು ಅಂತ ಬಂದಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ನಮಗೆ ಫೆಬ್ರವರಿ 5ನೇ ತಾರೀಕು ಮೆಡಿಕಲ್ ಅನುದಾನಕ್ಕೋಸ್ಕರ 1,98,00,000 ರೂಪಾಯಿ ದುಡ್ಡು ಬಂದಿದೆ. ಆ ದುಡ್ಡನ್ನು ನಾವು ಸಂಪೂರ್ಣವಾಗಿ ಅದು ವಿನಿಯೋಗ ಆಗ್ತಾಯಿಲ್ಲ. ಯಾಕಪ್ಪ ಅಂತಂದರೆ, ನಮ್ಮ ಕಚೇರಿಯಿಂದ ಬಿಲ್ಗಳನ್ನ ಕಳಿಸಿದ್ದಾರೆ. ಅಲ್ಲಿ ಕಚೇರಿಯಲ್ಲಿ ಕೇಳಿದ್ರೆ ಬಿಲ್ ಇಲ್ಲಿ ಕಳಿಸಿದ್ದೀವಿ ಅಂತಾರೆ. ಇಲ್ಲಿ ಕೇಳಿದ್ರೆ ಅವರು ಸರಿಯಾಗಿ ಬಿಲ್ ಕಳಿಸಿಲ್ಲ, ನಾವು ಅದಕ್ಕೋಸ್ಕರ ಮಾಡಿಲ್ಲ ಅಂತ ಇದ್ದಾರೆ. ಆ ಒಂದು ಉದ್ದೇಶದಿಂದ ನಾವು ಶಿಕ್ಷಕರ ಸಂಘದಿಂದ ಮೊನ್ನೆ ಮನವಿಯನ್ನು ಕೂಡ ಕೊಟ್ಟಿದ್ವು. ಇವತ್ತು ನೌಕರ ಸಂಘ ಮತ್ತು ಶಿಕ್ಷಕರ ಎಲ್ಲರ ಜೊತೆಗೂಡಿ ಇವತ್ತು ನಾವು ಮತ್ತೊಮ್ಮೆ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಬಿಟ್ಟು ಆದಷ್ಟು ಬೇಗ ನಮಗೆ ಮೆಡಿಕಲ್ ಅನುದಾನವನ್ನು ಎಲ್ಲ ಶಿಕ್ಷಕರಿಗೂ ಕೂಡ ತುಂಬ ಒಂದು 360 ಬಿಲ್ಗಳು ಕೂಡ ಇವತ್ತು ಇದ್ದಾವೆ. ನಮ್ಮ ಶಿಕ್ಷಕರು ತುಂಬ 4 ವರ್ಷದಿಂದ ಅನುದಾನ ನಮ್ಮಲ್ಲಿ ಇರಲಿಲ್ಲ. ಆದರೆ ಈ ವರ್ಷ ಅನುದಾನ ಬಂದಿದೆ. ಅದರ ಸದುಪಯೋಗ ನಮ್ಗೆ ಆಗ್ತಾ ಇಲ್ಲ. ಶಿಕ್ಷಕರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಕೆಟಿ ಮೋಹನ್ ಕುಮಾರ್ ಮಾತನಾಡಿ, 2022-23ರಿಂದಲೂ ನೌಕರರ ಮೆಡಿಕಲ್ ಬಿಲ್ ಬಂದಿರುವುದಿಲ್ಲ. ನಮ್ಮ ಎಲ್ಲ ಸಂಘಗಳ ಮನವಿ ಹಾಗೂ ಮಾಜಿ ಶಾಸಕರು ಹಾಲಿ ಸಚಿವರಾದ ಎ ಮಂಜೂರವರ ಮನವಿ ಮೇರೆಗೆ ಸರ್ಕಾರ 1,98,00,000 ರುಗಳನ್ನು ಮಂಜೂರು ಮಾಡಿದ್ದು, ಸುಮಾರು 363 ಅನಾರೋಗ್ಯ ಪೀಡಿತ ಶಿಕ್ಷಕರುಗಳ ವೈದ್ಯಕೀಯ ವೆಚ್ಚದ ಬಿಲ್ಗಳನ್ನು ಪಾಸ್ ಮಾಡದೆ ತುಂಬಾ ಸತಾಯಿಸುತ್ತಿದ್ದಾರೆಂದು ಕಾರ್ಯನಿರ್ವಹಣಾಧಿಕಾರಿ ವಿರುದ್ಧ ಕಿಡಿಕಾರಿದರು. ಮೋಹನ್ ಕುಮಾರ್ ಅಂತ ಟೀಕೆ, ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರು, ಹಾಲಿ ನೌಕರ ಸಂಘದ ರಾಜ್ಯ ಪರಿಷತ್ ಸದಸ್ಯರು, ಅರಕಲಗೂಡು ತಾಲೂಕು. ನಮ್ಮಲ್ಲಿ ಸುಮಾರು 2022-23ರಿಂದ ಇದುವರೆಗೂ ಮೆಡಿಕಲ್ ಬಿಲ್ಗಾಗಿ ಸರ್ಕಾರದಿಂದ ಅನುದಾನ ಬಂದಿರಲಿಲ್ಲ. ಈ ಬಾರಿ
ನಮ್ಮ ಸಂಘಗಳ ಮನವಿ ಮೇರೆಗೆ ಮಾನ್ಯ ಶಾಸಕರ ಒಂದು ಶ್ರಮದಿಂದ ಘನ ಸರ್ಕಾರ ಇವತ್ತು ಏನು ಸರ್ಕಾರದ ವತಿಯಿಂದ 1,98,00,000 ರೂಪಾಯಿಗಳು ಅನುದಾನ ಬಂದು ಒಂದು ತಿಂಗಳಾಯಿತು. ತಿಂಗಳಾದ ಮೇಲೆ ಇಲ್ಲಿಗೆ ನಮ್ಮಲ್ಲಿ ಏನು ಸುಮಾರು 365 ಜನದ್ದು ಬಿಲ್ಲಿತ್ತು. ಆ ಬಿಲ್luಗಳನ್ನು ತಾಲೂಕ್ ಪಂಚಾಯತ್ಗೆ ಸಲ್ಲಿಸಿದ್ರು 9ನೇ ತಾರೀಕು ಸಲ್ಲಿಸಿದ ಮೇಲೆ ಅದಕ್ಕೆ ಹಿಂಬರ ಯಾವುದೇ ರೀತಿ ಕೊಡಲಿಲ್ಲ ಅವರು. ಒಂದು 8 ದಿವಸ ಕಳೆದ ಮೇಲೆ ನಾವೆಲ್ಲ ಸಂಘ ಸಂಸ್ಥೆಯವರು ಬಂದು ಇಲ್ಲಿ ನಮಗೆ ನಾವು ಇವ್ರ ಬಗ್ಗೆ ಚರ್ಚೆ ಮಾಡಲಾಗಿ ಇಲ್ಲಿ ಬಿಲ್ಲು ಫೇಕ್ ಬಿಲ್ಲವೇ ಅಂತ ಹೇಳಿದ್ರು. ಅದನ್ನು ದಯಮಾಡಿ ಫೇಕ್ ಬಿಲ್ ಯಾವ್ಯಾವ ಅದನ್ನು ಸಪ್ರೇಟ್ ಮಾಡಿ ಬಿಲ್ಲನ್ನು ವಾಪಸ್ ಹಾಕಿ ಅಂಥ ಬಿಲ್ಗಳನ್ನ ದಯಮಾಡಿ ಒಬ್ಬರು ಕ್ಯಾನ್ಸರ್ ಪೇಷಂಟ್ಗಳದ್ದು ಸಮಸ್ಯೆ ಕುರಿತು ಸುದ್ದಿಗಾರರು ಇಒ ಶ್ರೀನಿವಾಸ್ ಅವರನ್ನ ಪ್ರಶ್ನಿಸಿದಾಗ ವೈದ್ಯಕೀಯ ವೆಚ್ಚದ ಬಿಲ್ಲುಗಳು ಬಂದಿದ್ದು ಅವುಗಳ ಪರಿಶೀಲನೆ ನಡೆಸಿದಾಗ ಕ್ರಮಬದ್ಧವಾಗಿಲ್ಲ, ಸಹಿಗಳಲ್ಲಿ ವ್ಯತ್ಯಾಸವಿದೆ, ಕೆಲವು ಬಿಲ್ಗಳಲ್ಲಿ ಬಿಇಒ ಅವರೇ ಸಹಿ ಹಾಕಿಲ್ಲ, ಹೀಗೆ ದೋಷಪೂರಿತವಾಗಿದ್ದು ನಿಯಮಾನುಸಾರ ಕ್ರಮಬದ್ಧವಾದ ಬಿಲ್ಗಳನ್ನ ಸಲ್ಲಿಸಿದರೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಸಬ್ಮಿಟ್ ಆದ ಸಂದರ್ಭದಲ್ಲಿ ಬಿಲ್ಗಳಲ್ಲಿ ಸಂಬಂಧಪಟ್ಟ ಏನು ಗೌರ್ಮೆಂಟ್ ಆರ್ಡರ್ ಪ್ರಕಾರ ಡಾಕ್ಯುಮೆಂಟ್ ಸಲ್ಲಿಸಬೇಕಿತ್ತು ಅದನ್ನು ಲಗತ್ತಿಲ್ದಿರೋದು, ಮತ್ತು ಬಿಇಒ ಸಹಿನೇ ಮಾಡದಿರೋದು, ಮತ್ತು 2022, 23, 24 ಸಾಲಿನ ಬಿಲ್luಗಳನ್ನು ಸಬ್ಮಿಟ್ ಮಾಡಿದ್ರು. ಅದರಲ್ಲಿ ಡಿಲೋ ಕಂಟೆಂಟ್ ಇಲ್ಲದೆ ಇರೋದು, ಈ ಎಲ್ಲರ ಬಗ್ಗೆನೂ ನಾವು ಹಿಂಬರ ಕೊಟ್ಟಿದ್ದೀವಿ. ಈಗಲೂ ಕಾಲಾವಕಾಶ ಇದೆ. ಅವರು ನಿಯಮಾನುಸಾರ ಸಿಂಗಲ್ ಈಗ ಬಿಲ್ ಸಲ್ಲಿಸಿರೋದು ತಮ್ಗೆ ಹೇಳಿದ್ದೀವಿ. ಇನ್ನು ಕರೆಕ್ಟಾಗಿ ಅವರು ಸಿಂಗಲ್ ರೀತಿ ಅವರು ಅಂದರೆ ಫಲಾನುಭವಿ ನೌಕರಿಗೆ ಅನುಕೂಲ ಆಗೋ ರೀತಿ ಒಂದು ಬಿಲ್ಲನ್ನು ಸಬ್ಮಿಟ್ ಮಾಡಿ ನಮಗೂ ಕೆಲಸ ಮಾಡೋಕ್ಕೆ ಈಸಿ ಆಗೋಕ್ಕೆ ಅವರು ನಿಯಮಾನುಸಾರ ಬಿಲ್ಲನ್ನು ಸಬ್ಮಿಟ್ ಮಾಡಿದ್ರೆ ನಾವು ಈಗಲೂ ಕೂಡ ನಾವು ಕೌಂಟರ್ ಸಿಗ್ನೇಚರ್ನ ಪರಿಶೀಲಿಸಿ ಸರಿ ಇದ್ರೆ ಮಾಡ್ಕೊಡ್ತೀವಿ, ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತೀವಿ. ಇದೇ ವೇಳೆ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪುಟ್ಟರಾಜ್, ಕುಮಾರ್, ದೇವರಾಜು, ಸದಾನಂದ ಸೇರಿದಂತೆ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಬೇಲೂರು ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದ ರಸ್ತೆ ಅಭಿವೃದ್ಧಿ ಮಾಡುವ ಮುಂಚೆ ಚೆನ್ನಾಗಿತ್ತು ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಬೇಲೂರಿನ ಸುಸಜ್ಜಿತ ರಸ್ತೆಯನ್ನು ಹಗೆದು ಪುನಃ ಡಾಂಬರೀಕರಣ ಮಾಡಿ ಅಭಿವೃದ್ಧಿಪಡಿಸುವ ಹೆಸರಿನಲ್ಲಿ ಸ್ವಚ್ಛಂದವಾದ ರಸ್ತೆಯನ್ನು ಬಗೆದು ಈಗ ಮರು ಡಾಂಬರೀಕರಣವನ್ನು ಮನಬಂದಂತೆ ಸಂಪೂರ್ಣ ಬೇಜವಾಬ್ದಾರಿತನದ ಕೆಲಸ ಮಾಡಿ ಇದರಿಂದ ಯುಜಿಡಿ ಪೈಪ್ಗಳು ದುರಸ್ತಿಗೊಳ್ಳಲಿದ್ದು ಈ ರಸ್ತೆ ನಿರ್ಮಾಣ ಮಾಡಿದ ಗುತ್ತಿಗೆದಾರ ಇಂಜಿನಿಯರ್ ಯಾರೆಂದು ಹುಡುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಮಾಡಲಾಗಿದ್ದು ಇದರಲ್ಲಿ ಅವೈಜ್ಞಾನಿಕವಾಗಿ ಅಂಶ ಹಾಕಿದ್ದು ಪಕ್ಕದಲ್ಲಿ ಯುಜಿಡಿ ಗುಂಡಿಯನ್ನು ಹಾಗೆ ಬಿಟ್ಟಿರುತ್ತಾರೆ. ಎರಡು ಮಾಡಲಾಗಿದ್ದು ಅವೈಜ್ಞಾನಿಕವಾಗಿ ಅಂಶ ಹಾಕಿರುತ್ತಾರೆ, ಅದಕ್ಕೆ ಬಣ್ಣ ಹಾಕಿರುವುದಿಲ್ಲ, ಬಂದವರು ಬೀಳೋ ಚಾನ್ಸ್ ಇರುತ್ತದೆ. ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮರಥೋತ್ಸವ ಅಂಗವಾಗಿ ಪೀಠಾರೋಹಣ ಉತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ದೇವಾಲಯದ 8 ರಾಜಬೀದಿಗಳಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಭಕ್ತಿ ಭಾವದಿಂದ ಉತ್ಸವ ನಡೆದಿದ್ದು, ಮೆರವಣಿಗೆಯಲ್ಲಿ ವಿಶೇಷ ಮಂಗಳವಾದ್ಯ ಮತ್ತು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡ ಶೇಷವಾಹನ ಮಂಟಪ ವಿಶೇಷ ಆಕರ್ಷಣೆಯಾಗಿತ್ತು. ಈ ಭವ್ಯ ಮಂಟಪದಲ್ಲಿ ಶ್ರೀ ಚೆನ್ನಕೇಶವ ಸ್ವಾಮಿ ಮತ್ತು ಸೌಮ್ಯನಾಯಕಿ ರಂಗನಾಯಕಿ ಅಮ್ಮನವರನ್ನು ಶೇಷವಾಹನದಲ್ಲಿ ಪ್ರತಿಷ್ಠಾಪಿಸಿ ವಿಜೃಂಭಣೆಯಿಂದ ಪೀಠಾರೋಹಣ ಉತ್ಸವವು ಜರುಗಿತು. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಪರಾಭವಗೊಂಡಿದ್ದ ಖಾಸಗಿ ವೈದ್ಯ ಡಾಕ್ಟರ್ ಸುಬ್ರಹ್ಮಣ್ಯ ಅವರ ಇತ್ತೀಚಿನ ವಿಲಕ್ಷಣ ನಡವಳಿಕೆಗಳು ಸಾರ್ವಜನಿಕರಲ್ಲಿ ಆತಂಕ ಮತ್ತು ಅಸಮಾಧಾನ ಮೂಡಿಸಿವೆ. ಸೋಲನ್ನು ಅನುಭವಿಸಿದ ದಿನದಿಂದಲೂ ವಿವಾದಾತ್ಮಕ ಹೇಳಿಕೆಗಳ ಮೂಲಕ ಸುದ್ದಿಯಲ್ಲಿದ್ದ ಡಾಕ್ಟರ್ ಸುಬ್ರಹ್ಮಣ್ಯ ಅವರು ಈಗ ಸಭ್ಯವರ್ತನೆಯ ಪರಮಾವಧಿಗೆ ತಲುಪಿದ್ದು, ಇತ್ತೀಚೆಗೆ ಸರ್ಕಾರಿ ಕಚೇರಿಯೊಂದಕ್ಕೆ ಭೇಟಿ ನೀಡಿದ್ದ ಅವರು ಕೇವಲ ಚಡ್ಡಿ ಧರಿಸಿ ಓಡಾಡುವ ಮೂಲಕ ಸಾರ್ವಜನಿಕರಿಗೆ ಮುಜುಗರ ಉಂಟು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕರ್ತವ್ಯ ನಿರತ ಪೌರ ಕಾರ್ಮಿಕನೊಂದಿಗೆ ಅತ್ಯಂತ ಅಸಭ್ಯವಾಗಿ ವರ್ತಿಸಿ ಆತನ ಮುಂದೆ ಡ್ಯಾನ್ಸ್ ಮಾಡುವ ಮೂಲಕ ಪೌರ ಕಾರ್ಮಿಕರ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ.
ಮಾಲ್ ಸಮೀಪದ ಸುಜಾತ ಥಿಯೇಟರ್ ಬಳಿ ಕೆಎಸ್ಆರ್ಟಿಸಿ ಬಸ್ಗೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಕ್ಷಣಾರ್ಧದಲ್ಲೇ ದಗದಗನೆ ಉರಿದ ಘಟನೆ ನಡೆದಿದೆ. ಸ್ಥಳದಲ್ಲಿದ್ದ ಜನರ ಮಾಹಿತಿಯಂತೆ ರಸ್ತೆ ಮೇಲೆ ಸಂಚರಿಸುತ್ತಿದ್ದ ಬಸ್ನಲ್ಲಿ ಹಠಾತ್ ಹೊಗೆ ಕಾಣಿಸಿಕೊಂಡಿದ್ದು ಕೆಲವೇ ಕ್ಷಣಗಳಲ್ಲಿ ಬೆಂಕಿ ವೇಗವಾಗಿ ವ್ಯಾಪಿಸಿದೆ. ಈ ದೃಶ್ಯವನ್ನು ಕಂಡು ಸುತ್ತಮುತ್ತಲಿನ ಜನರು ಬೆಚ್ಚಿಬಿದ್ದು ಆತಂಕಗೊಂಡಿದ್ದಾರೆ. ಕೂಡಲೇ ವಿಷಯ ತಿಳಿದು ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಲು ಕಾರ್ಯಾಚರಣೆ ನಡೆಸಿದರು. ಅಗ್ನಿಶಾಮಕ ದಳದವರು ತ್ವರಿತವಾಗಿ ಸ್ಪಂದಿಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದ ಹಿನ್ನೆಲೆಯಲ್ಲಿ ದೊಡ್ಡ ಅನಾಹುತ ತಪ್ಪಿದ್ದು ಘಟನೆಯಲ್ಲಿ ಯಾರಿಗೂ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ನಗರದ ಎಂಜಿ ರಸ್ತೆಯಲ್ಲಿನ ಫುಡ್ ಸ್ಟ್ರೀಟ್ ಕ್ಯಾಂಟೀನ್ಗಳನ್ನು ಆಹಾರ ಇಲಾಖೆ ಸಿಬ್ಬಂದಿಗಳು ಪರಿಶೀಲನೆ ನಡೆಸಿದ್ದಾರೆ. ಆಹಾರ ನಿರೀಕ್ಷಕರಾದ ಜಗನ್ನಾಥ್, ಶೋಭಾ ಹಾಗೂ ಯತೀಶ್ ರವರ ನೇತೃತ್ವದಲ್ಲಿ ಫುಡ್ ಸ್ಟ್ರೀಟ್ ಬಳಿ ಪರಿಶೀಲನೆ ನಡೆಸಿದ್ದು, ಈ ವೇಳೆ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಬಳಸದಂತೆ ಕಟ್ಟುನಿಟ್ಟಾಗಿ ಸೂಚನೆ ನೀಡಲಾಯಿತು. ಒಬ್ರು ಬರ್ರಿ ತಾಳ್ರಿ ಅಂದಿಲ್ಲ. ಎಲ್ಲ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ, ಎಲ್ಲ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ ಅಂತ ಸರಿ ಮಾಡಲೇಬೇಕಲ್ಲ ಎಲ್ಲ. ವಿಡಿಯೋ ಮೇಡಮ್ ಮಾಡ್ತಿರೋದು ಇವಾಗ. ಶ್ರೀರಾಮನವಮಿ ಮಹೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ಜರುಗಿಸಲಾಗುವುದು ಎಂದು ಕಾಡ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕ ಯಶವಂತ್ ತಿಳಿಸಿದ್ದಾರೆ. ಪಟ್ಟಣದ ಮೇಗಲಕೇರಿ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಮಹೋತ್ಸವ ಅಂಗವಾಗಿ ಹಮ್ಮಿಕೊಂಡ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಅವರು, ಯುಗಾದಿ ಹಬ್ಬದ ಸಂವತ್ಸರದಿಂದ ಪ್ರಾರಂಭವಾದ ರಾಮೋತ್ಸವ ಸೇವಾ ಸಮಿತಿಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಕಾಡ ಆಂಜನೇಯ ಸ್ವಾಮಿ ಅವರಿಗೆ ಇಂದು ಬೆಳಿಗ್ಗೆ ಪಂಚಾಮೃತ ಅಭಿಷೇಕ, ಸಹಸ್ರನಾಮ ಅರ್ಚನೆ, ವಿಶೇಷ ಅಲಂಕಾರ ಹಾಗೂ ಶ್ರೀರಾಮ ತಾರಕ ಹೋಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದ್ದು, ಬಂದಂತಹ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಹಾಗೂ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀರಾಮನವಮಿಯ ಅಂಗವಾಗಿ ಈ ದಿವಸ ಬೆಳಿಗ್ಗೆ ಶ್ರೀ ಸ್ವಾಮಿಯವರಿಗೆ ಸುಪ್ರಭಾತ ಸೇವೆಯೊಂದಿಗೆ ಸ್ವಾಮಿಯವರಿಗೆ ಫಲಪಂಚಾಮೃತ ಅಭಿಷೇಕ, ವಿಶೇಷವಾದ ಪುಷ್ಪಾಲಂಕಾರ ಸೇವೆ, ಅದಾದ ನಂತರದಲ್ಲಿ ವಿಶೇಷವಾಗಿರ್ತಕ್ಕಂಥ ಉತ್ಸವ ಮೂರ್ತಿ ಶ್ರೀ ಕಾಡಾಂಜನೇಯ ಸ್ವಾಮಿಯವರ ಉತ್ಸವ ಮೂರ್ತಿಗೆ ವಿಶೇಷವಾಗಿರ್ತಕ್ಕಂಥ ವೈಭವಯುತ ಪ್ರೇತವಾಗಿ ಪುಷ್ಪಾಲಂಕಾರ ಸೇವೆಯನ್ನು ನೆರವೇರಿಸಿದ್ದೀವಿ. ಸರಿಯಾಗಿ 9:30ಕ್ಕೆ ಶ್ರೀ ಸ್ವಾಮಿಯವರ ಸನ್ನಿಧಾನದಲ್ಲಿ ಮಹಾಗಣಪತಿಯ ಪೂಜೆಯೊಂದಿಗೆ ಸ್ವಸ್ತಿ ಪುಣ್ಯಾಹ ವಾಚನ, ಪಂಚಕಳಶ ಸ್ಥಾಪನೆ, ಶ್ರೀರಾಮ ಪರಿವಾರ ಕಳಶ ಸ್ಥಾಪನೆ, ನವಗ್ರಹ ಸಹಿತ ಆರಾಧನೆಯನ್ನು ಮಾಡಿ ತದನಂತರದಲ್ಲಿ ಮಹಾಗಣಪತಿ, ಆದಿತ್ಯಾದಿ ನವಗ್ರಹ, ಮಹಾಮೃತ್ಯುಂಜಯ, ರಾಮತಾರಕ ಹೋಮವನ್ನು ಹಮ್ಮಿಕೊಂಡಿದ್ದು ಸರಿಯಾಗಿ 12 ಗಂಟೆಗೆ ಮಹಾಪೂರ್ಣಾವತಿ, ಅದಾದ ನಂತರದಲ್ಲಿ ಶ್ರೀ ಸ್ವಾಮಿಯವರಿಗೆ ಮಹಾಮಂಗಳಾರತಿ, ಅದಾದ ನಂತರದಲ್ಲಿ ಸರ್ವ ಭಕ್ತಾದಿಗಳಿಗೆ ವಿಶೇಷವಾಗಿ ವೀರಾಂಜನೇಯ ಸೇವಾ ಟ್ರಸ್ಟ್, ವೀರಾಂಜನೇಯ ಯುವಕರ ಸಂಘದ ವತಿಯಿಂದ ಮಹಾ ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಲಿಕ್ಕೆ ಚನ್ನರಾಯಪಟ್ಟಣದ ಸಮಸ್ತ. ಇದೇ ಸಂದರ್ಭದಲ್ಲಿ ವೇದ ಬ್ರಹ್ಮಶ್ರೀ ಶ್ಯಾಮ್ ಸುಂದರ್, ಅರ್ಚಕರಾದ ವಿಷ್ಣು ಸೇರಿದಂತೆ ಮುಂತಾದವರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತಾಲೂಕು ತಹಶೀಲ್ದಾರ್ ಯಾವುದೇ ಕರ್ತವ್ಯ ನಿರ್ವಹಿಸುತ್ತಿಲ್ಲ, ರೈತರನ್ನು ಅಲೆದಾಡಿಸುತ್ತಿದ್ದಾರೆ ವಿನಃ ಕೆಲಸ ಮಾಡುತ್ತಿಲ್ಲ, ಅಧಿಕಾರಿಗಳ ವಿರುದ್ಧ ಶಾಸಕ ಎಚ್.ಡಿ. ರೇವಣ್ಣ ಗರಂ. ಸಣ್ಣ ಪುಟ್ಟ ಕಾರಣ ಮುಂದಿಟ್ಟು ಧಿಕ್ಕಾರ ಕೂಗುವುದು ತಪ್ಪು, ಶಾಸಕರ ವಿರೋಧದ ನಡೆ ಸರಿಯಲ್ಲ, ಗೀಜಿಯಲ್ಲಿ ಧರ್ಮಶೇಖರ್ ಎಚ್ಚರಿಕೆ. ಮನೆಯೊಳಗೆ ನುಗ್ಗಿ ಮಗು ಅಪಹರಣಕ್ಕೆ ಯತ್ನ, ಗ್ರಾಮಸ್ಥರ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರೀ ಅನಾಹುತ. ಅರಕಲಗೂಡು ತಾಲೂಕಿನ ಬೆಟ್ಟದಳ್ಳಿ ಗ್ರಾಮದಲ್ಲಿ ಘಟನೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.